ಭೋಜರಾಜ. ಭೋಜರಾಜನ ಆಸ್ಥಾನದಲ್ಲಿದ್ದ ಕಾಳಿದಾಸನು ಭೋಜರಾಜನ ಕೀರ್ತಿಯನ್ನು ವರ್ಣಿಸುತ್ತಾ, ನಿಮ್ಮ ಕೀರ್ತಿಯು ಎಲ್ಲ ಕಡೆಯೂ ಹರಡಿ 3 ಲೋಕಗಳು ಬೆಳ್ಳಗಾಗಿದೆ ಮಹಾರಾಜ. ಇದರಿಂದ ಬ್ರಹ್ಮನ ಹಂಸ ಯಾವುದು, ವಿಷ್ಣುವಿನ ಕ್ಷೀರಸಾಗರ ಯಾವುದು, ಶಿವನಿಗೆ ತನ್ನ ಕೈಲಾಸ ಯಾವುದು ಅಂತ ಹೇಳಿ ತಿಳಿತಾ ಇಲ್ಲ ಅಂತ ಹೇಳಿದಾಗ ಮಹಾರಾಜನು ತನ್ನ ತಲೆಯನ್ನು ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ತಿರುಗಿಸ್ತಾನೆ. ಇದನ್ನು ಕಂಡಂತಹ ಕಾಳಿದಾಸನು ಬಹುಶಃ ಇದು ಮಹಾರಾಜನಿಗೆ ಇಷ್ಟವಾಗಲಿಲ್ಲವೋ ಏನೋ ಎನ್ನುತ್ತಾ, ಚಿಂತಿಸದಿರಿ ಪ್ರಭು, ಅವರವರ ವಸ್ತುಗಳು ಅವರಿಗೆ ಮತ್ತೆ ದೊರಕಿದವು. ಬ್ರಹ್ಮನು ಹಾಲಿನ ಬಟ್ಟಲನ್ನು ಹಿಡಿದು ಎಲ್ಲ ಪಕ್ಷಿಗಳ ಬಳಿಗೆ ಹೋದಾಗ ಒಂದು ಪಕ್ಷಿ ಮಾತ್ರ ಬರಿಯ ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಟ್ಟಿತ್ತು. ಆಗ ಬ್ರಹ್ಮನು ಅದೇ ಹಂಸವೆಂದು ಗ್ರಹಿಸ್ತಾನೆ. ನಾರಾಯಣನು ಎಲ್ಲ ಸಮುದ್ರಗಳ ಬಳಿಗೆ ಹೋಗಿ ಸ್ವಲ್ಪ ಮೊಸರನ್ನು ಹಾಕ್ತಾನೆ. ಆಗ ಒಂದು ಸಮುದ್ರ ಮಾತ್ರ ಹೆಪ್ಪುಗಟ್ಟಿತ್ತು. ಆಗ ಅದೇ ತನ್ನ ಕ್ಷೀರ ಸಮುದ್ರವೆಂದು ತಿಳ್ಕೊಳ್ತಾನೆ. ಶಿವನು ತನ್ನ 3ನೆಯ ಕಣ್ಣನ್ನು ತೆಗಿತಾನೆ. ಆ ಕೋಪಾಗ್ನಿಯು ಎಲ್ಲ ಬೆಟ್ಟಗಳನ್ನು ದಹಿಸಿದಾಗ ಬೆಳ್ಳಿಯ ಬೆಟ್ಟ ಕರಗಿ ನೀರಾಯಿತು. ಆಗ ಅದೇ ತನ್ನ ಕೈಲಾಸ ಅಂತ ತಿಳ್ಕೊಳ್ತಾನೆ ಮಹಾರಾಜ ಅಂತ ಹೇಳ್ತಾನೆ. ಕೂಡಲೇ ಮಹಾರಾಜನು ತನ್ನ ತಲೆಯನ್ನು ದಕ್ಷಿಣದಿಂದ ಪಶ್ಚಿಮಕ್ಕೆ ತಿರುಗಿಸ್ತಾನೆ. ಕಾಳಿದಾಸನು ಭಯದಿಂದ ರಾಜನು 3 ದಿಕ್ಕುಗಳಿಗೂ ತನ್ನ ತಲೆಯನ್ನು ತಿರುಗಿಸಿರುವನು, ಕೇವಲ ಇನ್ನು ಒಂದು ದಿಕ್ಕಿದೆ ಅಂತ ಹೇಳ್ಕೊಳ್ತಾ, ಮಹಾರಾಜ ನಿಮ್ಮ ಕೀರ್ತಿಯನ್ನು ಅಳೆಯಲಾಗದು. ಆದರೂ ಬ್ರಹ್ಮನು ನಿಮ್ಮ ಕೀರ್ತಿಯನ್ನು ತಕ್ಕಡಿಯಲ್ಲಿ ಒಂದು ಕಡೆ ಇಟ್ಟು ಮತ್ತೊಂದು ಕಡೆಯಲ್ಲಿ ಶಿವನ ಇಟ್ಟನು, ಸರಿತೂಗಲಿಲ್ಲ. ಆಗ ನಂದಿಯನ್ನು ಇಡ್ತಾನೆ, ಆಗಲೂ ಸರಿತೂಗಲಿಲ್ಲ. ಆಗ ನಂದಿಯ ಮೇಲೆ ಶಿವನನ್ನು ಇಡ್ತಾನೆ, ಆಗಲೂ ಸರಿಯಾಗಲಿಲ್ಲ. ಆ ನಂತರ ಗಂಗೆಯನ್ನು ಚಂದ್ರನನ್ನು ಇಡ್ತಾನೆ ಅಂತ ಹೇಳ್ತಾನೆ. ಆಗ ಸಭೆಯಲ್ಲಿದ್ದ ಹಿರಿಯರೊಬ್ಬರು, ಆಗ ಸರಿತೂಗಿತೆ ಅಂತ ಕೇಳಿದಾಗ, ಇಲ್ಲ, ಆದರೆ ಶ್ಲೋಕ ಪೂರ್ತಿಯಾಯಿತು ಅಂತ ಹೇಳ್ತಾನೆ. ಕೂಡಲೇ ಮಹಾರಾಜನು ಅಲ್ಲಿಂದ ಎದ್ದು ಹೊರಟು ಹೋಗ್ತಾನೆ. ಆಗ ಕಾಳಿದಾಸನು ಬೇಸರದಿಂದ ಮಂತ್ರಿಯನ್ನು ಕೇಳಲು, ಇಲ್ಲ, ಮಹಾರಾಜರಿಗೆ ನಿನ್ನ ಕಾವ್ಯ ತುಂಬ ಇಷ್ಟವಾಗಿದೆ. ಆದ್ದರಿಂದಲೇ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದ ಎಲ್ಲ ಪ್ರದೇಶಗಳನ್ನು ನಿನಗೆ ಬರೆದು ನಿನಗೆ ಕೊಡಲು ಇನ್ನು ಏನೂ ಇಲ್ಲದ್ದರಿಂದ ಎದ್ದು ಹೋಗಿ ನಿನ್ನ ಕಾವ್ಯವನ್ನು ಮಾತ್ರ ಅವರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂಥೇಳಿ ಹೇಳ್ತಾನೆ ಮಂತ್ರಿ.